GT ಶಾರ್ಟ್ ಗನ್ ಬೈಕಲ್ಲಿ ಬ್ರೇಕ್ ಅಂತೂ ಸಖತ್ತಾಗಿದೆ ಅಂತ ಯೂಸರ್ ಹೇಳ್ತಾ ಇದ್ದಾರೆ, ಬನ್ನಿ ತಿಳ್ಕೊಳ್ಳೋಣ. ಟ್ವಿನ್ 650 ಶಾರ್ಟ್ ಗನ್ ಬೈಕ್ ಕಂಪ್ಲೀಟ್ ರಿವ್ಯೂ, ಒಂದು ಯೂಸರ್ ನಮ್ಮ ಹತ್ರನೇ ಇದ್ದಾರೆ. ರೇಟ್ ಎಷ್ಟು? ಸೊ ಇದ್ರ ಪ್ರೈಸ್ ಬಂದ್ಬಿಟ್ಟು ಹೇಳ್ತೀರಾ ಎಷ್ಟು ಅಂತ ಹೇಳ್ಬಿಟ್ಟು? ಸೊ ನಾನು ತೊಗೊಂಡಾಗ 4.5 ಇತ್ತು ಬ್ರೋ. ಇವಾಗ GST ಎಲ್ಲ ಹೊಸ ರೂಲ್ಸ್ ಬಂದ್ಬಿಟ್ಟು ಜಾಸ್ತಿ ಆಗಿದೆ ಆಬ್ವಿಯಸ್ಲಿ. ಹೌದು. ಬಿಟ್ಟು ನಾನು ಒಂದು 50K ಸ್ಪೆಂಡ್ ಮಾಡಿದ್ದೀನಿ ಬ್ರೋ ಮಾಡಿಫಿಕೇಶನ್ಸ್ಗೆ. ಓಕೆ. ಸೊ 50Kನಲ್ಲಿ ನಿಮಗೆ 20K ಎಕ್ಸಾಸ್ಟೇ ಆಗೋಗುತ್ತೆ. ಆ್ಯಂಡ್ ಈ ಸೀಟ್ ಎಲ್ಲ ಕಟ್ ಮಾಡಿಸಿ, ಈ ಫೋಲ್ಡೇಬಲ್ ಸೀಟ್ ಎಲ್ಲ ಕಾಣಿಸ್ತಿದೆಯಲ್ಲ, ಹೌದು, ಈ ಫೋಲ್ಡೇಬಲ್ ಸೀಟ್ ಎಲ್ಲ ಸೇರಿಸಿ ಆ್ಯಂಡ್ ಮಡ್ ಗಾರ್ಡ್ಸ್ ಎಲ್ಲ ಸೇರಿಸಿ ಅದೊಂದು 20K ಆಗಿದೆ. ಒಂದ್ಸಲ ಸೀಟ್ ಈ ಥರ ಹನಿ ಬ್ರೋ ನೋಡೋಣ. ನೋಡಿ ಬ್ರೋ, 1 2 ಕಿಲೋಮೀಟರ್ ಮ್ಯಾಕ್ಸಿಮಮ್ ಕರ್ಕೊಂಡು ಹೋಗ್ಬೋದು. ಆಯ್ತು. ಆಮೇಲೆ ಅವರೇ ದೊಡ್ಡೋಗ್ತಾರೆ. ತುಂಬ ಚಿಕ್ಕದಾಗಿದೆ. ಹೌದೌದು. ಪ್ರೋಸ್ ಅಂಡ್ ಕಾನ್ಸ್ ತಿಳ್ಕೊಳ್ಳೋಣ ಬನ್ನಿ. ಓಕೆ. ಸೊ ಫಸ್ಟ್ ಕಾನ್ಸ್ ಹೇಳ್ಬಿಡ್ತೀನಿ ನಾನು, ಏನೇನು ಪ್ರಾಬ್ಲಮ್ ಇದೆ ಅಂತ. ಮೈಲೇಜ್ ಬಂದ್ಬಿಟ್ಟು 18 ಕೊಡುತ್ತೆ, 18ಇಂದ 20. ನೋ ಕಾಮೆಂಟ್ಸ್. ಸೊ ಮೈಲೇಜ್ ಅಂತೂ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ ಬೈಕಲ್ಲಿ. ಓಕೆ. ನೆಕ್ಸ್ಟ್ ಬಂದ್ಬಿಟ್ಟು ಗ್ರೌಂಡ್ ಕ್ಲಿಯರೆನ್ಸ್ ಅಂತ, ಹೈಟು ಗಾಡಿದು ತುಂಬ ಕಮ್ಮಿ ಇದೆ. ಈ ಬೆಂಗಳೂರು ಹಳ್ಳ ಅದರಲ್ಲೆಲ್ಲ ಓಡಾಡೋರಲ್ಲಿ ಆಗಲ್ಲ ಬ್ರೋ. ಹುಡುಗಿರು ಕೂತ್ಕೊಂಡು ಓಡಿಸ್ಬೋದಾ ಇದು? ಹುಡುಗಿರು ಓಡಿಸ್ಬೋದು, ಯಾರು ಬೇಕಾದ್ರೂ ಓಡಿಸ್ಬೋದು, ಬಟ್ ಕಷ್ಟ ಆಗುತ್ತೆ ಅವ್ರಿಗೆ, ಯಾಕಂದರೆ ವೆಯ್ಟ್ ಇರತ್ತಲ್ವಾ. ಓಕೆ. ವೆಯ್ಟು ಇದೆ. ಇದೊಂದು 240 kg ಸ್ಟಾಕ್ ಬೈಕ್ ಬರುತ್ತೆ ವೆಯ್ಟು, ಬಟ್ ನಾನು ಕಟ್ ಡೌನ್ ಮಾಡಿ ಒಂದು 220 kgs ಆಗಿದೆ ಬೈಕು. ಓಕೆ. ಮಾಡಿಫಿಕೇಶನ್ ಮಾಡಿಸಿ ಚೆನ್ನಾಗೇನಿದೆ ಅಂದರೆ ಗಾಡಿ ಓಡ್ಸೋಕ್ಕೆ ತುಂಬ ಚೆನ್ನಾಗಿದೆ. ನಮಗೆ ಬೆನ್ನು ನೋವು ಇಲ್ಲ ಎಂಥದ್ದೇ ನೋವು ಬರೋಲ್ಲ, ಯಾಕಂದರೆ ಕಂಫರ್ಟೇಬಲ್ ಪೊಸಿಷನ್ ಇದೆ ಗಾಡಿ ಓಡ್ಸೋಕ್ಕೆ. ಅದು ಬಿಟ್ಟರೆ ಸ್ಪೀಡು ಪವರು ಎಲ್ಲ ಪರ್ಫೆಕ್ಟ್ ಆಗಿದೆ. ಹೈವೇಗೆ ಮತ್ತು ಸಿಟಿಗೆ ಎರಡಕ್ಕೂ ತುಂಬ ಚೆನ್ನಾಗಿದೆ ಗಾಡಿ. ನೀವು ಲಾಂಗ್ ರೈಡ್ ಎಲ್ಲ ಮಾಡಿರ್ತೀರಾ ಇದರಲ್ಲಿ? ಮಾಡಿದ್ದೀನಿ. ಎಷ್ಟು ಕಿಲೋಮೀಟರ್ ಹೋಗಿದ್ದೀರಾ? ಅರೌಂಡ್ 500-600 ಅಪ್ ಆ್ಯಂಡ್ ಡೌನ್. ಹೌದಾ? ಯಾ. ಸೊ ಯಾವ ಥರ ರೈಡಿಂಗ್ ಪೋಸ್ಚರ್ ಆದರೆ ಸಖತ್ತಾಗಿದೆ. ರೈಡಿಂಗ್ ಪೋಸ್ಚರ್ ತುಂಬ ಕಂಫರ್ಟೇಬಲ್ ಆಗಿದೆ. ನೀವು ಬೇರೆ 650s ನೋಡೋಂಗಿದ್ರೆ ಇದು ತುಂಬ ಕಂಫರ್ಟೇಬಲ್ ಆಗಿದೆ. ಆ್ಯಂಡ್ ವೆಯ್ಟ್ ಅಷ್ಟೊಂದು ಫೀಲ್ ಆಗಲ್ಲ ಗಾಡಿದು, ದೊಡ್ಡ ಟೈರ್ಸ್ ಅಲ್ವಾ. ಆ್ಯಂಡ್ ದೆನ್ ವಾಟ್ ಅಬೌಟ್ ಬ್ರೋ ಪಿಲಿಯನ್ ಸೀಟ್ ಬಗ್ಗೆ ಏನು ಹೇಳ್ತೀರಾ? ಯೂಸಲ್ ಆಗಿ ನಿಮಗೆ ಸ್ಟಾಕಲ್ಲಿ ನಾರ್ಮಲ್ ಆಗಿ ನೀವು ಹೊಸದಾಗಿ ತಗೊಂಡಾಗ ಪಿಲಿಯನ್ ಸೀಟ್ ಇರುತ್ತಾ ಇದಕ್ಕೆ? ನಾನೊಂದು ಚಿಕ್ಕ ಇನ್ಫಾರ್ಮೇಶನ್ ಕೊಡ್ತೀನಿ. ಬಾಬರ್ ಬಂದ್ಬಿಟ್ಟು ಸಿಂಗಲ್ ಸೀಟ್ ಬೈಕು. ಶಾರ್ಟ್ ಗನ್ ರಾಯಲ್ ಎನ್ಫೀಲ್ಡ್ ಅವ್ರು ಏನು ಮಾಡಿದ್ದಾರೆ ಅಂದರೆ ಬಾಬರಾಗೂ ಇಟ್ಟಿದ್ದಾರೆ, ಒಂದು ಸೀಟು ಎಕ್ಸ್ಟ್ರಾ ಕೊಟ್ಟಿದ್ದಾರೆ. ಬೇಸಿಕಲಿ ಬೈಕ್ನ ಸಿಂಗಲ್ ಸೀಟ್ ಇಡೋಕ್ಕೆ ಇಷ್ಟಪಡ್ತೀನಿ. ಸ್ಟಾರ್ಟಿಂಗಲ್ಲಿ ತೊಗೊಂಡಾಗ 1 ತಿಂಗಳು ಹಿಂದೆ ಸೀಟ್ ಇಟ್ಕೊಂಡಿದ್ದೆ, ಬಟ್ ನಾಟ್ ದಟ್ ಗ್ರೇಟ್. ಹಿಂದೆ ಸೀಟ್ ಇಸ್ ನಾಟ್ ದಟ್ ಗ್ರೇಟ್ ಆಫ್ ದ ಬೈಕ್. ಓಕೆ. ಅಂದರೆ ಪಿಲಿಯನ್ ಸೀಟ್ ಕರೆಕ್ಟ್ ಅಲ್ಲ ಅಂತೀರಾ ಇದಕ್ಕೆ? ಕರೆಕ್ಟ್ ಅಲ್ಲ. ಹೌದಾ? ಬಾಬರ್ಗೆ ಬಂದ್ಬಿಟ್ಟು ಪಿಲಿಯನ್ ಸೀಟ್. ಇಫ್ ಇನ್ ಕೇಸ್ ಗರ್ಲ್ ಫ್ರೆಂಡ್ ಇರೋರು ಈ ಥರ ತಗೊಳ್ಬೇಕು ಹೋಗ್ಬಾರ್ದು ಹಾಗಾದ್ರೆ? ಇಲ್ಲ, ಗರ್ಲ್ ಫ್ರೆಂಡ್ ಇರೋರು ಇನ್ನೊಂದು ಬೈಕ್ ಇಡ್ಬೇಕು ಗರ್ಲ್ ಫ್ರೆಂಡ್ ಜೊತೆ ಹೋಗಿ. ಅಷ್ಟೇ ಅಂತೀರಾ? ಹೌದು. ಸೊ ಇದು ಸಿಂಗಿಲ್ ರೈಡಿಂಗ್ಗೆ ಸಖತ್ತಾಗಿರುತ್ತೆ ಅಂತೀರಾ? ಹೌದು. ಓಕೆ, ಸೂಪರ್. ನಿಮಗೆ ಎಷ್ಟು ಮೈಲೇಜ್ ಕೊಡುತ್ತೆ ಅಂತ ಹೇಳಿದ್ರು ಯೂಸಲ್ ಆಗಿ ಸ್ಟಾರ್ಟಿಂಗಲ್ಲಿ? ನನಗೆ ಅರೌಂಡ್ 25 to 20 ಕೊಡುತ್ತೆ ಅಂದರು. ಬಿಟ್ಟರೆ ನಾವು ಓಡಿಸೋ ಟೆಕ್ನಿಕ್ಕಿಗೆ ಮತ್ತು ನಾವು ಮಾಡಿಫೈ ಮಾಡಿಸಿರೋದಕ್ಕೆ ಕರೆಕ್ಟಾಗಿ ಬರ್ತಿದೆ. ನಾವು ಸ್ಟಾಕಾಗೆ ಇಟ್ಕೊಂಡಿದ್ರೆ 25 ಬರುತ್ತೆ ಈ ಬೈಕ್. ಆ್ಯಂಡ್ ದೆನ್ ಸಿಟಿ ರೈಡ್ಗೆ ಎಷ್ಟು ಡಿಫ್ರೆನ್ಸ್ ಇದೆ ಅದು ಹೇಳ್ತೀರಾ? ಸಿಟಿ ಬಂದುಬಿಟ್ಟು ನಿಮಗೆ ಒಂದು 17 to 19 ಕೊಡುತ್ತೆ. ಓಕೆ. ನೀವು ಒಂದು 100ಅಲ್ಲಿ ಕ್ರೂಸ್ ಮಾಡ್ತೀರಾ ಅಂದರೆ 21 ಮ್ಯಾಕ್ಸಿಮಮ್ ಕೊಡುತ್ತೆ. ನನಗೆ ಅರೌಂಡ್ 120 ಕಿಲೋಮೀಟರ್ಸ್ 100ಅಲ್ಲಿ ಕ್ರೂಸ್ ಮಾಡಿದ್ದೆ. ಸೊ 21 ಕಿಲೋಮೀಟರ್ಸ್ ಪರ್ ಲೀಟರ್ ಮೈಲೇಜ್ ಕೊಡ್ತು. ಓಕೆ. ಬಟ್ ನೋಡೋಕ್ಕೆ ಒಂದು ಅಗ್ರೆಸಿವ್ ಲುಕ್ ಬ್ರೋ ಇದು. ಆ್ಯಂಡ್ ದೆನ್ ಬ್ರೋ ಹೆಡ್ಲೈಟ್ ಏನು ಹೇಳ್ತೀರಾ? ಲೈಕ್ ಲಾಂಗ್ ರೈಡ್ ಎಲ್ಲ ಮಾಡಿರ್ತೀರಾ? ಹೆಡ್ಲೈಟ್ ಬಂದ್ಬಿಟ್ಟು ಇವಾಗ ಯಾರು ಕಂಪನಿ ಹೆಡ್ಲೈಟ್ ಇಟ್ಕೊಳ್ಳಲ್ಲ ಅಷ್ಟೊಂದು, ಯಾಕಂದ್ರೆ ನಮ್ಮ ಇಂಡಿಯಾ ಗೊತ್ತಲ್ವಾ, ಇಲ್ಲಿ ನೈಟ್ ಟೈಮಲ್ಲೆಲ್ಲ ಲೈಟ್ ಸರಿಯಾಗಿರಲ್ಲ ಹೈವೇಸಲ್ಲಿ. ಸೊ ಫಾಗ್ ಲ್ಯಾಂಪ್ಸ್ ಹಾಕಿಸ್ಕೊಳ್ಳೇಬೇಕು. ನಾನು ಹಾಕ್ಸಿಲ್ಲ ಇವಾಗಿಗೆ, ಸ್ಟಾಕಲ್ಲೇ ಯೂಸ್ ಮಾಡ್ತೀನಿ. ಬಿಟ್ಟರೆ ಹೆಡ್ಲೈಟ್ ಇಸ್ ನಾಟ್ ದಟ್ ಗ್ರೇಟ್. ಸಸ್ಪೆನ್ಷನ್ ಬಗ್ಗೆ ಹೇಳಿ ಬ್ರೋ, ಹೇಗಿದೆ ಅಂತ? ಸೊ ಸಸ್ಪೆನ್ಷನ್ ಬಂದ್ಬಿಟ್ಟು ತುಂಬ ಸ್ಟಿಫ್ ಆಗಿದೆ ಹಿಂದೆದು. ಫ್ರಂಟ್ ಬಂದ್ಬಿಟ್ಟು ತುಂಬ ಕಂಫರ್ಟೇಬಲ್ ಆಗಿದೆ. ಬ್ಯಾಕ್ ಸ್ಟಿಫ್ ಸಸ್ಪೆನ್ಷನ್. ಒಂದು ಅಡ್ವಾಂಟೇಜ್ ಏನಂದರೆ ಇವಾಗ ಕಾರ್ನರಿಂಗು ಇಲ್ಲ ಹೈವೇನಲ್ಲಿ ಸ್ಟೆಬಿಲಿಟಿ ತುಂಬ ಚೆನ್ನಾಗಿ ಕೊಡುತ್ತೆ. ಸಿಟಿ ಯೂಸೇಜಲ್ಲಿ ಅಷ್ಟು ಕಂಫರ್ಟ್ ಇರಲ್ಲ. ಬಟ್ ನಾನು ಕೇಳ್ಪಟ್ಟಿರೋದು ಮೋನೋಶಾಕ್ ಸ್ಟೆಬಿಲಿಟಿ ಚೆನ್ನಾಗಿರುತ್ತೆ ಕಾರ್ನರಿಂಗ್ ಅಂತ ಕೇಳಿದ್ದೀನಿ. ಹೌದು. ದೆನ್ ನೀವು ಇದೇ ಹೇಳ್ತಾ ಇದ್ದೀರಾ? ಲೈಕ್ ಅದು ಯಾವಾಗಲೂ ಚೆನ್ನಾಗಿರುತ್ತೆ. ಬಟ್ ನೆಕ್ಸ್ಟ್ ಆಪ್ಷನ್ ಬಂದ್ಬಿಟ್ಟು ಇದೆ. ಓಕೆ. ಹೌದು, ದಟ್ ಈಸ್ ದ ಬೆಸ್ಟ್. ಸೆಕೆಂಡ್ ಬೆಸ್ಟ್ ಬಂದ್ಬಿಟ್ಟಿದ್ದು, ಯಾಕಂದರೆ ಸ್ಟಿಫ್ ಆಗಿದ್ದಷ್ಟು ಕಾರ್ನರಿಂಗ್ಗೆ ಈಸಿ ಆಗುತ್ತೆ, ಬೌನ್ಸ್ ಆಗಲ್ಲ ಗಾಡಿ. ಸೂಪರ್. ಸಿಂಪಲ್ ಆಗಿ ಹೇಳ್ತೀನಿ, ನಾನು 5'6" ಇದ್ದೀನಿ ಹೈಟು. ಗಾಡಿ ಸೀಟ್ ಹೈಟ್ ಬಂದ್ಬಿಟ್ಟು 795 mm, 2 ಕಾಲು ಎಟಕ್ಸತ್ತೆ ನನಗೆ. ಆ್ಯಂಡ್ ಗ್ರೌಂಡ್ ಕ್ಲಿಯರೆನ್ಸ್ ಬಂದ್ಬಿಟ್ಟು 140 mm. ಇವಾಗ ನಾನು ಹಿಂಗೆ ಕಾಲಿಟ್ರೆ ಇಷ್ಟೇ ಗ್ರೌಂಡ್ ಕ್ಲಿಯರೆನ್ಸ್ ಇರೋದು. ಹೌದು. ಸೊ ಅಷ್ಟೊಂದು ನಿಮಗೆ ಗ್ಯಾಪ್ ಅನ್ನೋದು ಕಾಣಲ್ಲ. ಓಕೆ. ಗ್ರೌಂಡ್ ಕ್ಲಿಯರೆನ್ಸ್ ಕಮ್ಮಿ ಇದೆ ಗಾಡಿದು. ಓಕೆ. ಅಂದರೆ ಹೇಗಿರುತ್ತೆ ಮತ್ತು ಸಿಟಿ ಎಲ್ಲ ಹೋಗಿದಾಗ ನಿಮ್ಗೆ ಹಂಪ್ಸ್ ಎಲ್ಲ ಇರುತ್ತೆ. ಸೊ ವಾಟ್ಸ್ ಯುವರ್ ಒಪಿನಿಯನ್ ಅಬೌಟ್ ಇಟ್? ನನಗೆ ಇಲ್ಲಿ ತನಕ ಅಷ್ಟೊಂದು ಕಮ್ಮಿ ಅಂತ ಏನು ಅನಿಸಿಲ್ಲ. 1-2 ಸತಿ ಟಚ್ ಆಗಿರ್ಬೋದು, ಬಿಟ್ಟರೆ ಸಂಪ್ಕೊಂಡು ಅಷ್ಟೊಂದೇನು ಡಿಫ್ರೆನ್ಸ್ ಗೊತ್ತಾಗಲ್ಲ. ಬಿಗ್ ಮಿಷನ್ ಇದು 648cc. ಎಷ್ಟು ಹಾಟ್ ಆಗುತ್ತೆ ಯೂಸಲ್ ಆಗಿ? ನಾರ್ಮಲ್ ಓಕೆನಾ, ಇಲ್ಲಾಂದರೆ ಹೀಟ್ ಜಾಸ್ತಿ ಇರುತ್ತಾ? ಹೇಗೆ ಸಿಟಿ ರೈಡ್ಸಿಗೆ ಲಾಂಗ್ ರೈಡ್ಸ್ಗೆ ಡಿಫ್ರೆನ್ಸ್?
ನಿಮಗೆ ಈ GT650 ಗೊತ್ತಲ್ವಾ? ಹೌದು. ಆ ಗಾಡಿ ಬಂದ್ಬಿಟ್ಟು ನಿಮ್ಮ ಕಾಲು ಮುಂದೆ ಇರುತ್ತೆ, ಸೊ ಹೀಟಿಂಗ್ ಇಶ್ಯೂ ತುಂಬ ಇದೆ ಅಂತ ಕಂಪ್ಲೇಂಟ್ಸ್ ಬರುತ್ತೆ. ಈ ಗಾಡಿ ಸೀಟಿಂಗ್ ಪೋಸ್ಚರ್ ಬಂದ್ಬಿಟ್ಟು ಹಿಂದೆ ಬರುತ್ತೆ. ನಿಮಗೆ ಹೀಟ್ ಆದ್ರೇನು ಗಾಡಿ ಲೆಗ್ಗೆ ಅಷ್ಟೊಂದು ಹೊಡೆಯಲ್ಲ, ನಿಮಗೆ ಕಂಫರ್ಟೇಬಲ್ ಆಗಿರುತ್ತೆ. ಹೀಟಿಂಗ್ ಅಂತ ಅಷ್ಟೊಂದೇನು ಪ್ರಾಬ್ಲಮ್ ಬರಲ್ಲ, ಬಿಟ್ಟರೆ ಒಂದು 20% ಹೀಟಿಂಗ್ ಇರ್ಬೋದು ಅಷ್ಟೇ. ಓಕೆ, ಹೌದು. ಅಂದ್ರೆ GT ಜೊತೆ ಕಂಪೇರ್ ಮಾಡಿದ್ರೆ ಇದು ಬೆಟ್ರು, ಹೀಟ್ ಕಮ್ಮಿ ಇರುತ್ತೆ, ಹೀಟ್ ಕಮ್ಮಿ ಹೊಡಿಯುತ್ತೆ. ಓಕೆ, ಹೌದು, ಯಾಕಂದ್ರೆ ಅದು ಆಬ್ವಿಯಸ್ಲಿ ಕಮಿಟೆಡ್ ಪೊಸಿಷನ್ ಅಲ್ವಾ? ಹೌದು. ಲೆಗ್ಸ್ ಇನ್ನೂ ಗ್ರಿಪ್ ಆಗುತ್ತೆ ಟ್ಯಾಂಕ್ಗೆ. ಇದೆ ನಂಬರ್ ಪ್ಲೇಟ್ ಈಗ ಏನು ಹಿಂದೆ ಇರೋದಾ, ಇಲ್ಲಾಂದ್ರೆ ನೀವು ಹಾಕ್ಸಿದ್ದೀರಾ ಈ ತರ ಹೆಂಗೆ? ಇದು ಬಂದ್ಬಿಟ್ಟು ಸೈಡ್ ಮೌಂಟ್ ನಂಬರ್ ಪ್ಲೇಟ್ ಅಂತ ನಾರ್ಮಲಿ ಹಾರ್ಲೆ ಡೇವಿಡ್ಸನ್ ಬೈಕಲ್ಲಿ ಫೇಮಸ್ ಆಗಿದೆ ಇದು. ಹೌದು. ಸೊ ಚೆನ್ನಾಗಿ ಕಾಣುತ್ತೆ. ಇದು ಹೆಂಗಾರು ಕಟ್ ಆಗಿದೆ ಅಂದ್ಬಿಟ್ಟು ಸೈಡ್ ಮೌಂಟ್ ನಂಬರ್ ಪ್ಲೇಟ್ ಹಾಕ್ಸಿರೋದು. ಓಕೆ, ಸೂಪರ್. ಈ ABS ಹೇಗಿದೆ? ಅಂಡ್ ABS ಮಾತ್ರ ನೆಕ್ಸ್ಟ್ ಲೆವೆಲ್ ಆಗಿದೆ ಬ್ರೋ. ಬನ್ನಿ ಇಲ್ಲಿ. ಇವಾಗ ಈ ಬ್ರೇಕ್ ಡಿಸ್ಕ್ ಕಾಣ್ತಿದ್ಯಾ ನಿಮಗೆ? ಇದಕ್ಕೂ GTಗೂ ತುಂಬ ಡಿಫ್ರೆನ್ಸ್ ಇದೆ. ಸೊ ಬ್ರೇಕಿಂಗ್ ತುಂಬ ಚೆನ್ನಾಗಿ ಇಂಪ್ರೂವ್ ಮಾಡಿದ್ದಾರೆ ರಾಯಲ್ ಎನ್ಫೀಲ್ಡ್ ಅವರು. ಆ್ಯಂಡ್ ನೋ ವರ್ಡ್ಸ್, ತುಂಬ ಚೆನ್ನಾಗಿದೆ ಬ್ರೇಕಿಂಗ್. GTಗಿಂತ ಬ್ರೇಕಿಂಗ್ ಇದರಲ್ಲೇ ಚೆನ್ನಾಗಿದೆ ಅಂತೀರಾ? GTದು ಆ್ಯಕ್ಚುಲಿ ಬ್ರೇಕಿಂಗೇ ಇಲ್ಲ ಬ್ರೋ. ಹೌದಾ? ಹೌದು, ನೀವು ಆ ಗಾಡಿ ಓಡಿಸೋ ಓನರ್ಗೆ ಕೇಳಿ ಅವ್ರು ಒಪ್ಕೋತಾರೆ. ಫ್ಯೂಯಲ್ ಟ್ಯಾಂಕ್ ಎಷ್ಟಿದೆ? 13.8 ಲೀಟರ್ಸ್ ಇದೆ ಬ್ರೋ. ಹೌದಾ? ಒಂದು ಫುಲ್ ರೇಂಜ್ ಎಷ್ಟು ಕೊಡುತ್ತೆ ಫುಲ್ ಟ್ಯಾಂಕಲ್ಲಿ ಹೈವೇಸಲ್ಲಿ ಅಂದರೆ ಒಂದು 280 ಕಿಲೋಮೀಟರ್ಸ್ ಕೊಡುತ್ತೆ. ಐ ಆಮ್ ವೆರಿ ಸ್ಯಾಟಿಸ್ಫೈಡ್ ವಿತ್ ದಟ್ ರೇಂಜ್ ಆ್ಯಕ್ಚುಲಿ. ಹೌದಾ? ಹೌದು. ಆ್ಯಂಡ್ ದೆನ್ ಏನಾದರೂ ಮೋಡ್ಸು ಆ ಥರ ಏನಾದರೂ ಇದೆನಾ ಬ್ರೋ? ನಮ್ಮ ಮೂಡ್ ಮೇಲೆ ಮೋಡ್ ಡಿಪೆಂಡ್ ಆಗುತ್ತೆ ಅಷ್ಟೇ. ಟೈರ್ ಗ್ರಿಪ್ ಹೇಗಿದೆ ಬ್ರೋ ನಿಮ್ಮ ಕಾರ್ನರಿಂಗ್ ಮಾಡೋ ಟೈಮಲ್ಲಿ? ಬನ್ನಿ, ಟೈರ್ ಅಂತ ಕೇಳಿದ್ರಲ್ಲ, ಹೇಳ್ತೀನಿ. ಇದು ಬಂದ್ಬಿಟ್ಟು ಮೆಡ್ಜೆಲರ್ ಕಾರು ಅಂತ. ಇದು ಸಾಫ್ಟ್ ಕಾಂಪೌಂಡ್ ಟೈರ್ಸು. ಒಂದು 7000 ಓಡಿಲ್ಲ, ಆಲ್ರೆಡಿ ಉಜ್ಜೋಗ್ಬಿಟ್ಟಿದೆ ಆಲ್ಮೋಸ್ಟು. ತುಂಬ ಚೆನ್ನಾಗಿರುತ್ತೆ ಗ್ರಿಪ್ಪು. ವೆಟ್ ಗ್ರಿಪ್ ಅಷ್ಟೊಂದಿಲ್ಲ, ಬಟ್ ಅದರ್ ದೆನ್ ದಟ್ ಕಾರ್ನರಿಂಗ್ ಮಾತ್ರ ತುಂಬ ಚೆನ್ನಾಗಿ ಮಾಡ್ಬೋದು ವಿತ್ ಅ ಗುಡ್ ಸೆಟ್ ಆಫ್ ಟೈರ್ಸ್. ಸರ್ವಿಸ್ ಕಾಸ್ಟ್ ಬಂದುಬಿಟ್ಟು 7000 ಆಗುತ್ತೆ ಕ್ಲಿಯರ್ ಕಟ್. ಹೌದಾ? ಜಾಸ್ತಿನಾ ಕಮ್ಮಿನಾ ನಿಮ್ಮ ಪಾಯಿಂಟ್ ಆಫ್ ವ್ಯೂ ಅಲ್ಲಿ? ನನ್ನ ಪಾಯಿಂಟ್ ಆಫ್ ವ್ಯೂನಲ್ಲಿ ನೀವು ಈ ಥರ ಗಾಡಿ ಇಟ್ಟಿದ್ದೀರಾ ಅಂದರೆ ಅಷ್ಟು ಸರ್ವಿಸ್ ಎಕ್ಸ್ಪೆಂಡ್ ಮಾಡಲೇಬೇಕು ಬ್ರೋ. ಹೌದಾ? ಹೌದು. ಇಲ್ಲ ಅಂದರೆ ನೀವು ಅಲ್ಲಿ ಇಲ್ಲಿ ಮಾಡಿಸಿ ಸುಮ್ಮನೆ ನಿಮಗೆ ಪ್ರಾಬ್ಲಮ್ ಜಾಸ್ತಿ ಆಗುತ್ತೆ. ನಾನು ನೋಡಿರೋ ಪ್ರಕಾರ ಹೇಳ್ತಿರೋದು, ನೀವು ಎಷ್ಟು ಗಾಡಿ ಕೊಟ್ಟಿರ್ತೀರೋ ಅಷ್ಟು ಸರ್ವಿಸ್ ಜೊತೆ ರೆಡಿ ಆಗಿಬಿಟ್ಟೆ ಗಾಡಿ ತೊಗೋಬೇಕು. ನೀವು ಎಕ್ಸ್ಪೆನ್ಸಿವ್ ಗಾಡಿ ತೊಗೊಂಡು ಸರ್ವಿಸ್ ಜಾಸ್ತಿ ಆಯಿತು ಅಂತ ಕಂಪ್ಲೇಂಟ್ ಅಂತೂ ಮಾಡೋಕ್ಕೆ ಹೋಗಲೇಬಾರ್ದು. ಓಕೆ.